ನನ್ಗೆ ಗೊತ್ತಿರಂಗೆ ಬದಲಾವಣೆ ತಂದೆ ತರ್ತಾರೆ. ಯಾಕಂದ್ರೆ ನಾವೇ ಗೆಲ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಎಷ್ಟೋ ಜನ ಅನ್ಕೊಂಡ್ರು. ನಮ್ಮ ಶ್ರಮ, ನಮ್ಮ ಸರ್ಕಾರದ ಯೋಜನೆಗಳು 100% ವರ್ಕ್ ಆಗೇ ಆಗುತ್ತೆ. ಸರ್, MLA ಆಗಿದ್ದಕ್ಕೆ ಮೊದಲನೇದಾಗಿ ನಿಮಗೆ ಕಂಗ್ರಾಟ್ಸ್. ಅವತ್ತಿಂದ ಸಿಕ್ಕಿಲ್ಲ, ಬ್ಯುಸಿ ಆಗಿದ್ದೀರಿ ಕ್ಷೇತ್ರದಲ್ಲಿ. ಎಸ್ ಸರ್, ಈ ಬಾರಿ ಮತ್ತೆ ಎಲೆಕ್ಷನ್, ಲೋಕಸಭಾ ಎಲೆಕ್ಷನ್ ಬಂದಿದೆ. ಕೊಡಗು ಮತ್ತು ಮೈಸೂರು ಎಲೆಕ್ಷನ್ ಅಂತಂದರೆ, ಕ್ಷೇತ್ರದ ಎಲೆಕ್ಷನ್ ಅಂದರೆ ತುಂಬ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗುತ್ತೆ. ಹೌದು. ಇಲ್ಲಿ ಈಗ ಎಷ್ಟು ಮಟ್ಟಿಗೆ ಇಲ್ಲಿ ರಾಜಕೀಯ ನಡೀತಾ ಇದೆ ಸರ್ ಈಗ ಲೋಕಲಿ? ಸರ್, ರಾಜಕೀಯ, ನಾವು ರಾಜಕಾರಣಿಗಳಿಗೆ ದಿನನಿತ್ಯನೇ ರಾಜಕೀಯ, ನಾವು ಬದುಕೇ ರಾಜಕೀಯ ಮಾಡ್ಕೊಂಡು ಬಂದಿರೋಂಥ ಸಂದರ್ಭದಲ್ಲಿ ನೀವು ಹೇಳ್ದಂಗೆ ಪ್ರಚಾರದಲ್ಲಾಗಿರ್ಬೋದು, ನಮ್ಮ ಕಾರ್ಯಕರ್ತರು ಹುಮ್ಮಸ್ಸಲ್ಲಿ ನಾವು ಈ ಸಲ ಗೆಲ್ಲೇಬೇಕು ಅಂತ ನಾವು ತೊಟ್ಟಿ ನಾವು ಪಟ ನಿಂತಿದ್ದೀವಿ ಅಂತ ನಮ್ಮ ಎಲ್ಲ ಮೇಲ್ಮಟ್ಟದ ಕಾರ್ಯಕರ್ತರು, ಹಿರಿಯ ಮುಖಂಡರು ಪ್ಲಸ್ ಬೂತ್ ಮಟ್ಟದ ಕಾರ್ಯಕರ್ತರು ಹುಮ್ಮಸ್ಸಲ್ಲಿ ನಿಂತು ನಾವು ಎಲೆಕ್ಷನ್ ಗೆಲ್ಲಬೇಕು ಅಂತ ಏನೇನು ತಂತ್ರಗಾರಿಕೆ ಮಾಡ್ಕೋಬೇಕು ನಾವೆಲ್ಲ ಸಿದ್ಧತೆಗಳು ನಾವು ಮಾಡ್ಕೋತಾ ಇದ್ದೀವಿ. ಸ್ಥಳೀಯ ಒಬ್ಬ ಕಾರ್ಯಕರ್ತರಿಗೆ ಈ ಸಲ ಟಿಕೆಟ್ ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದೀರಿ ಎಲ್ಲ ಶಾಸಕರು ಕೂಡ. ಈಗ ನಾವು ಶಾಸಕರುಗಳು ಏನು ನಾವು ಟಿಕೆಟ್ ಏನು ಕೊಡಿಸ್ಲಿಲ್ಲ, ಪಾಪ ಅವ್ರ ಶ್ರಮದ್ರಲ್ಲಿ ಅವ್ರ ಪಾರ್ಟಿಗೆ ಇಷ್ಟು ವರ್ಷ ತ್ಯಾಗ ಮಾಡಿ, ಹಾಗೆ ಮೇಲ್ಮಟ್ಟದ ನಮ್ಮ ಹೈಕಮಾಂಡ್, ನಾವು ಏನು ಹೈಕಮಾಂಡ್ ಅಂತ ಹೇಳ್ತೀವಲ್ಲ, ಖರ್ಗೆ ಸಾಹೇಬ್ರು ಇರ್ಬೋದು, DK ಶಿವಕುಮಾರ್ ಸಾಹೇಬ್ರು ಇರ್ಬೋದು, CM ಅವ್ರು ಇರ್ಬೋದು, ಹಾಗೆ ಮೈಸೂರು ಭಾಗದ ಎಲ್ಲ ಮುಖಂಡರುಗಳು, HC ಮಾದೇಪ್ಪನವ್ರು ಇರ್ಬೋದು, ವೆಂಕಟೇಶಣ್ಣ ಇರ್ಬೋದು, ಹಲವಾರು. ಹೌದು, ನೀವು ಹೇಳ್ದಂಗೆ ಇನ್ನೂ ಅಷ್ಟೊಂದು ಆಕಾಂಕ್ಷಿಗಳಿದ್ರು. ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಕೊಟ್ಟವ್ರೆ ಅಂತಂದರೆ, ಒಂದು ಸಾಮಾನ್ಯ ಕಾರ್ಯಕರ್ತರಿಗೆ ಒಂದು ಖುಷಿ ಏನಂತಂದರೆ, ನನಗೂ ಒಂದು ಅವಕಾಶ ಸಿಗ್ಬೋದು ಅಂತ ಒಂದು ಮನ್ಸಿಗೆ ಬಂದಾಗ, ಗೆಲ್ಸಿದ್ರೆ ನಾವು ಒಂದ್ಸಲಿ ಏನಾರು ಒಂದು ರೀತಿಲಿ ಬೆಳಿಬೋದು ಕಾಂಗ್ರೆಸ್ ಪಾರ್ಟಿಲಿ ಅಂತ ನೀವು ಹೇಳ್ದಂಗೆ ಅಷ್ಟೆಲ್ಲನೂ ತ್ಯಾಗ ಮಾಡಿ ಒಬ್ಬರು ಪಾರ್ಟಿಲಿ ಅವ್ರು 10 ವರ್ಷ ಒಬ್ಬ ಸಂಸದರಾಗಿ ಕೈ ಕೊಟ್ಟವರಲ್ಲ, ಅದಕ್ಕೆ ಒಂದು ಕಾಂಗ್ರೆಸ್ ಒಂದು ಒಳ್ಳೆ ನಿಲುವೆ ತಗೊಂಡಿದ್ದಾರೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ಈ ಸಲ ಹಾಗಾದರೆ ಕೊಡಗಿನ 2 ಕ್ಷೇತ್ರಗಳಿಂದ ಈ ಬಾರಿ ಎಷ್ಟು ಲೀಡ್? ಈಗ ನೋಡಿ, ನಾವು ಚುನಾವಣೆ ಹೋಗೋದು ನಿಲ್ಲೋದು ಗೆಲ್ಲಕ್ಕೆ, ನಂಬರ್ಸ್ ಮುಖ್ಯ ಅಲ್ಲ. ನಾವು ಗೆಲ್ಲಕ್ಕೆ ಹೋದಾಗ ನಾವು ಲೀಡ್ ತಗೊಳ್ಳೇಬೇಕು ಅಂತ ನಾವು ಹಠ ಹಿಡಿತೀವಿ. 1 ವೋಟ್ ಆಗಿರ್ಬೋದು, 100 ವೋಟ್ ಆಗಿರ್ಬೋದು, 1000 ವೋಟ್ ಆಗಿರೋದು ಮುಖ್ಯ ಅಲ್ಲ. ನಾವು ನಮ್ಮ ಶ್ರಮ ಪಟ್ಟು ನಾವು ವಿಲ್ ವರ್ಕ್ ವಿಲ್ ವರ್ಕ್ ದ ಹಾರ್ಡೆಸ್ಟ್ ಆ್ಯಂಡ್ ವಿಲ್ ಪುಟ್ ಇನ್ ಅವರ್ ಕಂಪ್ಲೀಟ್ ಎಫರ್ಟ್, 100% ಎಫರ್ಟ್ ಹಾಕಿ. ಒಂದೊಂದು ಕಡೆಯಲ್ಲಿ ಕಾರ್ಯಕರ್ತರು ಅಷ್ಟು ಹುಮ್ಮಸ್ಸಲ್ಲವ್ರೆ ಅಂತ ನನಗಿಂತೂ ಜಾಸ್ತಿ ಸರ್ ಗೆಲ್ಲೇಬೇಕು ಸರ್ ಈ ಸಲ ಅಂತ ಆ ಹುಮ್ಮಸ್ಸಲ್ಲಿ. ನೀವು ಹೇಳ್ದಂಗೆ ಪಾರ್ಲಿಮೆಂಟ್ ಚುನಾವಣೆ ನಾನಂತೂ ನೋಡಿರಲಿಲ್ಲ. ನಾವು ಒಂದು 2 ಸಲ ಪಾರ್ಲಿಮೆಂಟ್ ಚುನಾವಣೆ ಸ್ವಲ್ಪ ಮಟ್ಟದಲ್ಲಿ ನೋಡಿದ್ದೀನಿ. ಬಟ್ ಈ ಸಲ ಮಾತ್ರ ಕಾರ್ಯಕರ್ತರು ನೀವು ಹೇಳ್ದಂಗೆ ಒಳ್ಳೆ ಹುಮ್ಮಸ್ಸಲ್ಲಿದ್ದಾರೆ. ಅದಕ್ಕೋಸ್ಕರ ಲೀಡ್ ಮುಖ್ಯ ಅಲ್ಲ, ಇಲ್ಲಿ ನಾವು ನಮ್ಮ ಶ್ರಮದಿಂದ ನಾವು ಒಳ್ಳೆ ರೀತಿಯಲ್ಲೇ ನಾವು ಎಲೆಕ್ಷನ್ ಮಾಡ್ಕೊಡ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟ. ಸರ್, ಈ ಸಲ ಕೊಡಗಿನಲ್ಲಿ ಮೋದಿ ಹವಾನೇ ಇದೆ ಅಥವಾ ಬದಲಾವಣೆ ಅಲೆ ಏನಾದ್ರು? ಈಗ ನೀವೇ ವೀಕ್ಷಣೆ ಮಾಡ್ಕೊಂಡು ಬಂದಿದ್ದೀರ, ಇಲ್ಲಿ ಎಷ್ಟು ಹವಾ ಇದೆ ಅಂತ ನೀವೇ ನೋಡಿದ್ರ. ಇಲ್ಲಿ ಮೋದಿ ಹವಾಕ್ಕಿಂತ ನಾನಂತೂ ಕಾಣಿಸ್ತಾ ಇಲ್ಲ. ಅದನ್ನ ಗ್ಯಾರಂಟಿ ಹವಾ ಇದೆಯಲ್ಲ, ಅದು ನಡೀತಾ ಇದೆ ಅಂತ ನನ್ನ ಹೇಳ್ತೀನಿ. ಈ ಸಲ ಗ್ಯಾರಂಟಿ ಆಗಿದ್ರೆ ಇಂಪ್ಯಾಕ್ಟ್ ಆಗುತ್ತಾ ಅಂತ? 100% ಸರ್. ಆ ಯೋಜನೆ ನೇರವಾಗಿ ಒಂದು ಕುಟುಂಬಸ್ಥರಿಗೆ ಕಮಿಷನ್ ಇಲ್ದಿದ್ದಂಗೆ ತಲುಪಿಸೋದಂಥ ವ್ಯವಸ್ಥೆ ಇದೆಯಲ್ಲ, ಅಂದರೆ ನೋ ಮಿಡಲ್ ಮ್ಯಾನ್, ನೋ ಮಧ್ಯವಸ್ಥಿಕೆ, ಆ ಥರ ನೇರವಾಗಿ ಇಷ್ಟು ಫಲಾನುಭವಿಗಳು ಡೈರೆಕ್ಟಾಗಿ ತಲುಪ್ತಾ ಇದೆಯಲ್ಲ, ಅದನ್ನು ನೀವು ಹೇಳ್ದಂಗೆ ಹೇಳ್ಕೊಳಕ್ಕೆ ಆಯ್ತಾ ಇಲ್ಲ ಜನಕ್ಕೆ. ಅದನ್ನು ನನ್ನ ಮೈ ಪರ್ಸ್ನಲ್ ಒಪಿನಿಯನ್, ಚುನಾವಣೆಯಲ್ಲಿ ನಮ್ಮ ಪರಾಗೆ ಯಾವ ಫಲಾನುಭವಿಗಳು ನಮ್ಮ ಜೊತೆ ನಿಲ್ತಾರೆ ಅಂತ ನನಗೆ ಐ ಹ್ಯಾವ್ ಕಂಪ್ಲೀಟ್ ಕಾನ್ಫಿಡೆನ್ಸ್ ಇತ್ತು ನಮ್ಮ ಮತದಾರರಿಗೆ. ಅಂದಾಜು ಸರ್, ಈ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಈಗ ನೋಡಿ, ಕಳ್ಸಲ್ಲಿ ನೀವು ಹೇಳ್ದಂಗೆ 80,000 ಲೀಡು BJPಗೆ ನಮ್ಮ 2 ಕ್ಷೇತ್ರದಲ್ಲಿ ಕೊಡಗಿನ ಜಿಲ್ಲೆಯಿಂದ ಕೊಟ್ಟಿದ್ರು. ಅದನ್ನ ಕಡಿಮೆ ಮಾಡೋದಂತ ನಾವು ಜವಾಬ್ದಾರಿ ತಗೋತೀವಿ. ನಾನು ನೋಡಿ, ಕಳ್ಸಲ್ಲಿ ಚುನಾವಣೆ ಮಂತರ್ ಹೆಂಗೆ ಗೆಲ್ತೀರಾ ಅಂತಂದ್ರು, ಕೊಡಗಲ್ಲಿ ನೀವು ಹೆಂಗೆ ಗೆಲ್ತೀರಾ ಅಂತಂದ್ರು. ಗೆದ್ದು ಸಾಧನೆ ತೋರಿಸಿದ್ದೀವಿ. ನಾನು ಒಬ್ಬನೇ ಮಾಡಲಿಲ್ಲ, ನಮ್ಮ ಟೀಮ್ ಎಫರ್ಟು. ಪ್ರತಿ ಕಾರ್ಯಕರ್ತರು, ಮತದಾರರು ಒಂದು ಒಳ್ಳೆ ಬದಲಾವಣೆ ತರಬೇಕು. ಆಮೇಲೆ ನಮ್ಮಲ್ಲಿ ನನ್ನ ಅಭಿಪ್ರಾಯ, ದುರಂಕಾರದ ರಾಜಕೀಯ ನಡೆಯೋದಿಲ್ಲ. ಜನದ ಹತ್ರ ನಾವು ಕತ್ತು ಬಗ್ಸಿ ಕೆಲಸ ಮಾಡಿದ್ರೇ ನನ್ನ ಅನಿಸಿಕೆ ನಾವು ಮನಸ್ಸಿಗೆ ಗೆಲ್ಬೋದು. ನೀವು ಹೇಳ್ದಂಗೆ ಬರೀ ಭಾಷಣ ಮಾಡೋದು ಮುಖ್ಯ ಅಲ್ಲ ಇಲ್ಲಿ. ಈಗ ನಾನಂತೂ ಐ ಆಮ್ ನಾಟ್ ಕಮ್ ಅಪ್ ಲೈಕ್ ದಟ್. ಹೌದು, ಭಾಷಣನೂ ಮುಖ್ಯ, ಬಟ್ ಜನದಿಂದ ಪ್ರೀತಿ ವಿಶ್ವಾಸದಲ್ಲಿ ಇಟ್ಕೊಂಡ್ರೆ 100% ನಮ್ಮ ಪರಕ್ಕೆ ಬಂದೇ ಬರ್ತಾರೆ. ನಾವು ನಮ್ಮ ಯೋಜನೆಗಳು ಈ 10 ತಿಂಗಳಲ್ಲಿ ನಾನೇನು ವೈಯಕ್ತಿಕವಾಗಿ ನಮ್ಮ ಸರ್ಕಾರದ ವತಿಯಿಂದ ಏನು ಅನುದಾನ ತಂದಿರೋಂಥ ಯೋಜನೆಗಳು 100% ನಮ್ಮ ಕೊಡಗಿನ ಭಾಗದಲ್ಲಿ ನಮ್ಮ 2 ಕ್ಷೇತ್ರದಲ್ಲಿ ಒಳ್ಳೆ ರೀತಿಯಲ್ಲೇ ನಮಗೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ ಸರ್. ಈ ಕರ್ನಾಟಕದ ಮಟ್ಟಕ್ಕೆ ಬಂದರೆ ಕಾಂಗ್ರೆಸ್ ಎಷ್ಟು ಈಗ ನಾವು ಸ್ಟೇಟ್ ಲೀಡರ್ಗಳು ನಾವು ಆ ಮಟ್ಟಕ್ಕೆ ಇನ್ನೂ ಆಗಿಲ್ಲ. ನಮ್ಮ ಕ್ಷೇತ್ರ ಪ್ಲಸ್ ಈ ಕಡೆ ಆ ಕಡೆ ನಮ್ಮ ಸ್ನೇಹಿತರುಗಳು ಹೇಳ್ಕೊಡೋದು ಬಿಟ್ಟರೆ ಐ ಕೆನಾಟ್ ಪ್ರಿಡಿಕ್ಟ್ ಆನ್ ದ ಹೋಲ್ ಸ್ಟೇಟ್, ಬಟ್ 100% ವಿಲ್ ಫೇರ್ ಮಚ್ ಬೆಟರ್ ದೆನ್ ಲಾಸ್ಟ್ ಟೈಮ್. 15 to 17 ಸೀಟ್ಸ್ ಏನು ಪ್ರೆಡಿಕ್ಷನ್ ತೋರಿಸದೆ ಆ ಮಟ್ಟಕ್ಕೆ ತಲುಪೋದು ಅಂತ ನನ್ನ ಅಭಿಪ್ರಾಯ. ನಮ್ಮ ಅಂದರೆ ಮೈ ಗಟ್ ಫೀಲಿಂಗ್ ಅಂತೀವಲ್ಲ, ಆ ಥರದಲ್ಲಿ ನಡೀತದೆ ಅಂತ ನನ್ನ ಅಭಿಪ್ರಾಯ. ಒಂದು ಮುಖ್ಯವಾದ 2 ಪ್ರಶ್ನೆಗಳನ್ನ ನಾನು ಕೇಳ್ತೀನಿ. 10 ವರ್ಷಗಳಿಂದ ಯಾರು ಪ್ರತಾಪ್ ಸಿಂಹ ಅವರು ಇಲ್ಲಿ ಗೆದ್ಕೊಂಡು ಬಂದರು.
ಕೊಡಗಿನ ಒಂದು ಅಭಿವೃದ್ಧಿ ನೋಡ್ಕೊಂಡ್ ಬಂದ್ರೆ ಫ್ಲಡ್ ಆಗಿತ್ತು, ಮತ್ತೊಂದಾಗಿತ್ತು, ಏನೇನೋ ಅವಾಂತರಗಳಾಗಿತ್ತು ಕೊಡಗು ಕ್ಷೇತ್ರದಲ್ಲಿ. ಬಟ್ 10 ವರ್ಷಗಳಿಂದ ಆಗದಿರೋಂಥ ಒಂದು ಅಭಿವೃದ್ಧಿ ಕೇವಲ 10 ತಿಂಗಳಿಂದ ಆಗಿದೆ ಅನ್ನೋದು ಮಾತುಗಳು ನಾವು ಪರ್ಸನಲಿ ಕೇಳಿದಂಥದ್ದು. ಅಂಥದ್ದು ಏನು ಮಾಡಿದ್ದೀರಿ ಸರ್ ನೀವು ಅಲ್ಲಿ? ಅಷ್ಟು ಮಟ್ಟಿಗೆ ಜನಗಳು ಈಗ ಮಾತಾಡ್ತಾರಂತ ಅಲ್ಲ, ಈಗ ನಾನೇನು ದೊಡ್ಡದಾಗಿ ಸಾಧನೆ ಏನು ಅಂತೇನು ಹೇಳ. ಹೌದು, ಕೆಲವು ನಾವು ಅಟೆಂಡರ್ ಥರನೇ ಕೆಲಸ ಮಾಡಿ ವಿಧಾನಸೌಧದಲ್ಲಿ ಫೈಲ್ ಎಲ್ಲ ಮೂವ್ ಮಾಡಿಕೊಂಡು ಕೆಲವು ಯೋಜನೆಗಳು ತಂದಿದ್ದೀವಿ. MRI ಸ್ಕ್ಯಾನಿಂಗ್ ನಮ್ಮ ಡಿಸ್ಟ್ರಿಕ್ಟಲ್ಲೇ ಇರಲಿಲ್ಲ. ಮೆಡಿಕಲ್ ಕಾಲೇಜ್ ಇತ್ತು, ಎಲ್ಲನೂ ಇತ್ತು. MRI ಸ್ಕ್ಯಾನಿಂಗ್ ಆ್ಯಸ್ ಅ ರೇಡಿಯಾಲಜಿಸ್ಟ್, ನಾನೊಬ್ಬ ರೇಡಿಯಾಲಜಿಸ್ಟ್ ಆಗಿ ಆ ಫೆಸಿಲಿಟೀಸ್ ತರಲಿಕ್ಕೆ ನನ್ನ ಜವಾಬ್ದಾರಿ ತೊಗೊಂಡು ಪಾಪ ನಾವೇನು ದೊಡ್ಡ ಮಟ್ಟದಲ್ಲಿ ತ್ಯಾಗ ಮಾಡಲಿಲ್ಲ. ಒಂದು 2-3 ದಿವಸ ಶರಣ್ ಪ್ರಕಾಶ್ ಸರ್ ಹತ್ರ ಪ್ಲಸ್ ನಮ್ಮ DME ಅವ್ರ ಹತ್ರ ಹೋಗಿ ಕೂತ್ಕೊಂಡು ಮೇಡಮ್ ಹಿಂಗಿದೆ ಪಾಪ ನಾವು ಕನ್ವಿನ್ಸ್ ಮಾಡ್ದೋ. ಇಲ್ಲಿ ಏನಾಗೈತೆ ಅಂತಂದರೆ ನಮಗೆ ನಾನು ಜನದ ಮೆಚ್ಚಬೇಕು ಅಂತಂದರೆ ಥ್ರೂ ಡೆವಲಪ್ಮೆಂಟ್ ಐ ಹ್ಯಾವ್ ಟು ಅಪೀಸ್ ದೆಮ್. ದೇರ್ ಇಸ್ ನೋ ಅದರ್ ವೇ ಟು ಅಪೀಸ್ ಮೈ ವೋಟರ್ಸ್. ನಮ್ಮ ಕ್ಷೇತ್ರದವರು ಅಭಿವೃದ್ಧಿ ಮುಖಾಂತರ ನಾವು ಗೆಲ್ಲಬೇಕು. ನಾವು ಗಿರ್ಮದ್ದು ಆ ಥರ ಸುಡೋ ಪ್ರಚಾರ ಅಂದರೆ ಫಾಲ್ಸ್ ಪ್ರೊಪಗ್ಯಾಂಡಾದಿ ನಾವು ಎಲೆಕ್ಷನ್ ಮಾಡೋದಿಲ್ಲ. ನಾವು ಜೆನ್ಯೂನ್ ಆಗಿ ಅಭಿವೃದ್ಧಿ ಮುಖಾಂತರ ನಾವು ಕೆಲಸ ಮಾಡ್ತೀವಿ. ಅದೊಂದಾಯಿತು. ಆಮೇಲೆ ನೀವು ಹೇಳ್ದಂಗೆ ಈ ಇಂದಿರಾ ಕ್ಯಾಂಟೀನು 3 ಬಂತು. ಈ ಅಮೃತ್ ಯೋಜನೆ ಅನುದಾನ ತಂದು, ಅದೇ ರೀತಿಲಿ ಕುಶಾಲನಗರ ಡಿಪೋ ಇನ್ನು ಒಂದು ಸ್ವಲ್ಪ ಮುಂದೆ ಹೋದರೆ ಎಷ್ಟು ವರ್ಷದಿಂದ ಡಿಪೋ ಕಾಯ್ತಿದ್ರು. ಮಂತಾರೆ ಬರಬೇಕಾಯ್ತು. ಐ ಆಮ್ ನಾಟ್ ಸೇಯಿಂಗ್ ನಾನೇನು ದೊಡ್ಡ ಸಾಧನೆ ಏನು ಮಾಡಲಿಲ್ಲ. ಇದು ಯಾರು ಬೇಕಾದ್ರೂ ಈ ಕುರ್ಚಿಯಲ್ಲಿ ಇದ್ದಾಗ ಮಾಡ್ಬೋದಾಗಿತ್ತು. ವೈ ಅಂತ ಪ್ರಶ್ನೆ ಆದಾಗ ನಮ್ಮ ಜನಕ್ಕೆ ಉತ್ತರ ಕೊಟ್ಟರು. ನಾನು ಆ ಉತ್ತರಗೆ ನಾನೊಂದು ಜವಾಬ್ದಾರಿಗೆ ನಿಂತಿರೋಂಥ ಜಾಗಕ್ಕೆ ನಾವು ದಟ್ ಇಸ್ ಮೈ ಡ್ಯೂಟಿ ಟು ಡೂ ಸರ್ವಿಸ್ ಟು ದ ಪೀಪಲ್. ಅದಕ್ಕೋಸ್ಕರ ಇವೆಲ್ಲನೂ ನಮ್ಮ ಸಂಪುಟ ದರ್ಜೆಯ ಎಲ್ಲ ಸಚಿವರು, ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿ ಎಲ್ಲರೂ ನಮ್ಮ ಜೊತೆಲಿ ಇದ್ದಾರೆ. ಯಾಕಂದರೆ 20 ವರ್ಷ ನಮ್ಗೆ ಅಧಿಕಾರ ಸಿಕ್ಕಿಲ್ಲದ ಸಂದರ್ಭದಲ್ಲಿ ಎಷ್ಟೋ ಯೋಜನೆಗಳು ದ್ವೇಷಕ್ಕೋಸ್ಕರ ಪೆಂಡಿಂಗ್ ಇಟ್ಟರು. ಈಗ ಇಂದಿರಾ ಕ್ಯಾಂಟೀನು 5 ವರ್ಷ ಯಾಕೆ ಮಾಡಲಿಲ್ಲ? ಇವಾಗ ಯಾಕೆ ಆಗ್ತಿದೆ? ಈಗ ಯಾಕೆ ಆಯ್ತಾ ಇದೆ? ಪಾಪದ ಬಡವರವ್ರಿಗೆ 10 ರೂಪಾಯಿಗೆ ಊಟ ಕೊಡೋದು ಅವಶ್ಯಕತೆ ಇಲ್ವಾ? ಅವ್ರಿಗೆ ಯಾಕೆ ಅನ್ಯಾಯ ಮಾಡಬೇಕು? ನಮ್ಮ ರಾಜಕೀಯದ್ದು ಬಿಟ್ವೀನ್ ಆರ್ ಪಾಲಿಟಿಕ್ಸ್, ಬೇರೆ ಬೇರೆ ಪಾಲಿಟಿಕ್ಸಲ್ಲಿ ಪಾಪದವ್ರು ಯಾಕೆ ತೊಂದರೆ ಆಗಬೇಕು? ಆ ವಿಚಾರದಲ್ಲಿ ಲೀವ್ ಪಾಲಿಟಿಕ್ಸ್ ಅಸೈಡ್, ಪಾಲಿಟಿಕ್ಸ್ ಬಿಟ್ಟು ನಾವು ಜನಪರಗೆ ಕೆಲಸ ಮಾಡಲಿಕ್ಕೆ ನಾವೆಲ್ಲ ಜವಾಬ್ದಾರಿ ತಗೋಬೇಕು. ಚುನಾವಣೆಯಲ್ಲಿ ಒಬ್ರು ಗೆಲ್ತಾರೆ, ಒಬ್ಬರು ಸೋಲ್ತಾರೆ. ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸಲಹೆ ಕೊಟ್ಕೊಂಡ್ರೆ ನೀವು ಹೇಳ್ದಂಗೆ ಅಭಿವೃದ್ಧಿ ಮುಖಾಂತರ ವಿ ಕ್ಯಾನ್ ಡೂ ವೆಲ್ ಇನ್ ನಮ್ಮ ಕೊಡಗಿನ ಜಿಲ್ಲೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, 10 ವರ್ಷದ ಮೋದಿ ಆಡಳಿತವನ್ನು ನೋಡಿದಿರಿ, ಎಷ್ಟು ಮಟ್ಟಿಗೆ ನಿಮಗೆ ಕಣ್ಣಿಗೆ ಕಾಣಿಸ್ತದೆ ಸರ್? ನೀವು ಹಲವಾರು 20 ವರ್ಷಗಳಿಂದ ರಾಜಕೀಯ ನೋಡ್ಕೊಂಡ್ ಬಂದಿರೋದು ಹೇಳ್ತಾ. ಈಗ ಮೋದಿಯವ್ರ ಬಗ್ಗೆ ನಾನು ದೊಡ್ಡವ್ರ ಮಟ್ಟಕ್ಕೆ ಮಾತಾಡೋಕ್ಕೆ, ಟೀಕೆ ಮಾಡೋಕ್ಕೆ ಐ ಹ್ಯಾವ್ ನಾಟ್ ಗ್ರೋನ್ ಟು ದಟ್ ಲೆವೆಲ್. ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಅ ಪೊಲಿಟಿಷಿಯನ್. ಅವ್ರವ್ರ ಸಾಧನೆ ಅವ್ರವ್ರ ಮಟ್ಟದಲ್ಲಿ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ನಮಗೆ ಡೆವಲಪ್ಮೆಂಟ್ ಬೇಕು. ನಾನೊಬ್ಬ ಐ ಮೀನ್ ನಾಟ್ ಯುವಕರಂತ ನಾನು ಹೇಳ್ಕೋಬೋದು, ಬಟ್ ನನಗೂ ವಯಸ್ಸಾಯ್ತಾ ಇದೆ. ಬಟ್ ಒಬ್ಬರು ಯುವಕರಿಗೆ ವೇರ್ ಆರ್ ದ ಜಾಬ್ಸ್? ನನಗೆ ಬೇರೆ ರೀತಿ ಅಲ್ಲೆಲ್ಲ 2 ಕೋಟಿ ಕೆಲಸ ವರ್ಷಕ್ಕೆ ಅಂತಂದರು. ಪಾಪ ನಿರುದ್ಯೋಗಿ ಏನು ಮಾಡ್ತಾವ್ರೆ ಅಂತ ನಮಗೂ ಗೊತ್ತಿದೆ. ಅದಕ್ಕೋಸ್ಕರ ದೋಸ್ ಕೈಂಡ್ ಆಫ್ ಆ ಇಂಪ್ಯಾಕ್ಟ್ ಕೆಲಸಗಳು ಅವಾಗಲೇ ಮಾಡ್ಬೋದಾಗಿತ್ತು, ಅವ್ರ ನೇತೃತ್ವದಲ್ಲಿ ಮಾಡ್ಬೋದಾಗಿತ್ತು. ಈಗೇನೋ ಹೊಸದು ಡೆವಲಪ್ಮೆಂಟ್ ಬೈ 2047 ಅಂತವ್ರೆ. ಈಗ ಆ ಟ್ರೆಂಡ್ ದಟ್ ಈಸ್ ದೇರ್ ಮೇಜರ್ ಅಜೆಂಡಾ. ವೈ ಡಿಡ್ಂಟ್ ದೇ ಪ್ರೊಜೆಕ್ಟ್ ದಟ್ ಬಿಫೋರ್? ಈಗ ಯಾಕೆ ಪ್ರೊಜೆಕ್ಷನ್ 2047 ಹೇಳ್ತಾವ್ರೆ? ವಾಟ್ ಅಬೌಟ್ 28 ಟು ನೆಕ್ಸ್ಟ್ ಟರ್ಮ್ 32 33? 5 ವರ್ಷಗಳ ಯೋಜನೆ ಏನು? ಮತ್ತೆ ಈಗ ಈ ವರ್ಷದೇನು 24 ಟು 29 ಏನು ಮಾಡ್ತಾರೆ? ಅದ್ಯಾಕೆ ಮಾತಾಡ್ತಾ ಇಲ್ಲ? ವಾಟ್ ಇಸ್ ದಿಸ್ ವಿಷನ್? 2047 ಹೌದು, ನೀವು ಹೇಳ್ದಂಗೆ 5 ಇಯರ್ ಪ್ಲಾನಿಂಗ್ ಇದ್ದೇ ಇರ್ತದೆ. ಮಾತ್ರ ವಾಟ್ ಇಸ್ ದೇರ್ ಪ್ಲಾನ್ ಫಾರ್ ದಿಸ್ ಟೈಮ್? ಸೊ ಈ ಟೈಮ್ ಈಗ ನೀನು ಹೇಳ್ದಂಗೆ ಹೌದು, ದೂರದೃಷ್ಟಿ ಅಂದರೆ ಫ್ಯೂಚರ್ ಫೋರ್ ಸೈಟಲ್ಲಿ ಇರಲೇಬೇಕು. ಬಟ್ ವಾಟ್ ಆರ್ ಯು ಗೋಯಿಂಗ್ ಟು ಡೂ ನೌ ಇಸ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ದೊಡ್ಡವ್ರ ವಿಚಾರ ಮಾತಾಡೋಕ್ಕೆ ನಾನು ಟೀಕೆ ಮಾಡೋಕ್ಕೆ ಬಂದಿಲ್ಲ. ಎಲ್ಲರದ್ದು ಜವಾಬ್ದಾರಿ ಇದೆ. ಎಷ್ಟೋ ಯುವಕರಿಗಿರ್ಬೋದು, ಬಡವ್ರಿಗೆ, ಪಾಪದವ್ರಿಗೆ ಯೋಜನೆಗಳು ಕೊಡಬೇಕು, ಅವ್ರಿಗೆ ಅನುಕೂಲ ಮಾಡಬೇಕು. ವಿದ್ಯಾಭ್ಯಾಸಕ್ಕೆ ಒಂದು ಫಲ ಸಿಗಬೇಕು. ಯಾಕಂದರೆ ಎಲ್ಲ ಮಕ್ಕಳಿಗೆ ಡಿಗ್ರಿ ಓದಿಸಿ ಅಂತ ನಮ್ಮ ತಂದೆ ತಾಯಿಗಳು ಹೇಳ್ತಾರೆ. ಅದಾದಮೇಲೆ ವಾಟ್ ನೆಕ್ಸ್ಟ್ ಅಂತ ಯಾರಿಗೂ ಪ್ರಶ್ನೆ ಉತ್ತರ ಇಲ್ಲ. ಅದಕ್ಕೋಸ್ಕರ ನಾನು ನಮ್ಮ ಸರ್ಕಾರದಲ್ಲಿ ವಿ ವಾಂಟ್ ಟು ಹೆಲ್ಪ್ ಔಟ್ ದ ಯಂಗ್ಸ್ಟರ್ಸ್. ಆ ವಿಚಾರದಲ್ಲಿ ನಾವೆಲ್ಲನೂ ಒಗ್ಗಟ್ಟಾಗಬೇಕು. ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಒಂದೇ ಜೊತೆಯಲ್ಲಿ ಕೆಲಸ ಮಾಡಿದ್ರೆ ನಮ್ಮ ಯುವಕರಿಗೆ ಅನುಕೂಲ ಆಗುತ್ತೆ, ನಮ್ಮ ಕ್ಷೇತ್ರಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಹಲವಾರು ಯೋಜನೆಗಳು ಇನ್ನೂ ಇಂಪ್ಲಿಮೆಂಟೇಷನ್ ಮಾಡ್ಬೋದಾಗಿತ್ತು ಅಂತ ನನ್ನ ಅಭಿಪ್ರಾಯ. ಯಾಕಂತಂದರೆ ಸಿಂಗಲ್ ಮೆಜಾರಿಟಿ ಸಿಕ್ಕೋದು ತುಂಬ ಕಷ್ಟ. ಈಗ ನೋಡಿ, ನಮ್ಮಲ್ಲಿ 136 ಸೀಟ್ ಸಿಕ್ಕಾದ್ಮೇಲೆ ನಾವು ಧೈರ್ಯದಲ್ಲಿ ಯೋಜನೆಗಳು ಕೊಡೋಕ್ಕೆ ಅವಕಾಶ ಇತ್ತು. ಕೋಲಿಷನ್ ಗೌರ್ಮೆಂಟಲ್ಲಿ ನೀವು ಹೇಳ್ದಂಗೆ ಸ್ವಲ್ಪ ಕಷ್ಟ ಆಗುತ್ತೆ.
ಡೆಲ್ಲಿಲಿ 2 ಗೌರ್ಮೆಂಟು ಆಲ್ಮೋಸ್ಟ್ ಸಿಂಗಲ್ ಮೆಜಾರಿಟಿ ಪ್ಲಸ್ NDA ಗ್ರೂಪಲ್ಲಿ ಸೇರಿಕೊಂಡು ತೀರ್ಮಾನಗಳು ದೊಡ್ಡದಾಗಿ ತೊಗೋಬೋದಾಯಿತು. ಯಾಕೆ ತೊಗೊಳ್ಳಿಲ್ಲ ಅಂತ ಒಂದು ಸ್ವಲ್ಪ ಅವರೇ ಆಲೋಚನೆ ಮಾಡ್ಕೋಬೇಕು. ಅದು ಜನ ಒಂದು ಒಳ್ಳೆ ರೀತಿಲಿ ಉತ್ತರನೇ ಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ. ಈ ಸಲ ಹಾಗಾದ್ರೆ ಕರ್ನಾಟಕದ ಒಂದು ಬದಲಾವಣೆ ಪರ್ವ ಕಾಣುತ್ತೆ. ನನಗೆ ಗೊತ್ತಿರಂಗೆ ಬದಲಾವಣೆ ತಂದೆ ತರ್ತಾರೆ. ಯಾಕಂದರೆ ನಾವೇ ಗೆಲ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಎಷ್ಟೋ ಜನ ಅಂದ್ಕೊಂಡ್ರು. ನಮ್ಮ ಶ್ರಮ, ನಮ್ಮ ಸರ್ಕಾರದ ಯೋಜನೆಗಳು 100% ವರ್ಕ್ ಆಗೇ ಆಗುತ್ತೆ ಅಂತ ನಿಮ್ಮ ಚಾನೆಲ್ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. Thank you. ನೋಡಿದ್ರೆ ವೀಕ್ಷಕರೇ, ಇದಿಷ್ಟು ಮಂತರಗೌಡ ಅವರ ಮಾತಾಗಿತ್ತು. ಧನ್ಯವಾದಗಳು.